ಇದು ಮುದ್ದು ಸೊಸೆ ಗುರುವಾರದ ಎಪಿಸೋಡು ಅಂದರೆ ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಎಲ್ಲರೂ ಅಲ್ಲೇ ಹೊರಗಡೆ ನಿಂತಿರ್ತಾರೆ. ಆವಾಗ ಕೋರ್ಟ್ ಆದೇಶ ನೋಡಿ ಅಂಥೇಳಿ ಕೋರ್ಟ್ ಆದೇಶ ಕೊಡ್ತಾರೆ. ಕೋರ್ಟ್ ಆದೇಶ ಅಂದರೆ ಅವ್ರು ಯಾರು ಏನೋ ರೆಸ್ಪಾನ್ಸೇ ಮಾಡಲ್ಲ. ಅಜ್ಜಿ ಇದ್ದು ಅದೆಲ್ಲ ಬೇಡ, ಸೀದಾ ಒಳಗಡೆ ನಡಿಮ್ಮ ನಿನ್ನ ಕೋಣೆ ಒಳಗೆ ಅಂತೆಲ್ಲ ಹೇಳ್ತಾಳೆ. ಕಣ್ಮಣಿನೂ ಜಗಳ ಮಾಡ್ತಿರ್ತಾಳೆ ಈ ಟೈಮ್ ಒಳಗೆ. ಶಿವರಾಮೇಗೌಡ ಅಂತೂ ಏನೂ ಮಾತೇ ಆಡೋಂಗಿಲ್ಲ. ಶಿವರಾಮೇಗೌಡ ಮಾತ್ರ ಕಣ್ಮಣಿ ಎಲ್ಲ ಇಲ್ಲ ಏನು ಎಷ್ಟು ಮನಸ್ಸು ನೋಯಿಸಿದೆಯಾ, ಅದೆಲ್ಲ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತೆಲ್ಲ ಹೇಳ್ತಾರೆ. ನಾನು ನೀನು ಯಾರು ಏನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳಂಗಿಲ್ಲ ಅಂತೆಲ್ಲ ಭದ್ರೇಗೌಡ ಹೇಳ್ತಾಯಿದ್ದ. ಭದ್ರೇಗೌಡ ಅಜ್ಜಿ ನಿನ್ನ ಮನೇಲಿ ನಡಿ ಅಂದರೆ, ಇಲ್ಲ ಅಜ್ಜಿ ನನ್ನ ಮನೇಲಿ ಬರಲ್ಲ, ನಾನು ಔಟ್ ಹೌಸಲ್ಲಿ ಇರ್ತೀನಿ ಅಂತೆಲ್ಲ. ನಾನು ಮಾತ್ರ ಅಲ್ಲಿಗೆ ಬರೋದು, ನೀನು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನಾನು ಮಾತ್ರ ಅಲ್ಲಿಗೆ ಬರಲ್ಲ ಅಂತ ಭದ್ರೇಗೌಡ ಹೇಳ್ತಾನೆ. ಭದ್ರೇಗೌಡ ಹೇಳಿದ ಗೋವಿಂದ ಅಣ್ಣಗೆ ಸಿಟ್ಟು ಮಾಡ್ತಿದ್ದಾಗ ಗೋವಿಂದ ಸುಮ್ಮನಿರು ಭದ್ರಾ ಅಂತೆಲ್ಲ ಅವ್ರ ಚಿಕ್ಕಪ್ಪ ಅವ್ರಿಗೆ ಬೈತಾನೆ. ಅವ್ರ ಚಿಕ್ಕಪ್ಪ ಅವ್ರಿಗೆ ಬೈದು ಸಮಾಧಾನ ಮಾಡ್ತೀವಿ, ಸುಮ್ಮನಿರು ಅಂತೆಲ್ಲ. ಅಣ್ಣ ಹೇಳ್ತಾಯಿಲ್ಲ ಏನು ಜಾಸ್ತಿ ಮಾತಾಡಬೇಡ್ರಿ ಅಂತಾರೆ. ಅಣ್ಣನ ಮಾತಿಗೆ ಕೋರ್ಟ್ ಮಾತಿಗೆ ಎಲ್ಲರೂ ಬೆಲೆ ಕೊಡಬೇಕು. ಅಲ್ಲ ಕಣ್ಲ ಶಿವರಾಮ, ನಿನಗೆ ನಾನು ಹೇಳ್ಕೊಡ್ಬೇಕಾ ಕಾನೂನು ಬಗ್ಗೆ ನಿನಗೆ ಗೊತ್ತಿಲ್ವಾ ಅಂತೆಲ್ಲ ಅವರಮ್ಮ ಹೇಳ್ತಾರೆ. ಸುಮ್ಮನೆ ಇರ್ತಾನೆ. ಅಲ್ಲಿಗೂ ಅವರು ಸಾರ್ ಶಿವರಾಮೇಗೌಡ ಸಾರ್ ಅವ್ರೇನೂ ಮಾತಾಡಲ್ಲ. ಸಾರ್ ಅಜ್ಜಿನೇ ಕೋಪ ಮಾಡ್ಕೊತ, ಎಷ್ಟೊಂದು ಹಠಮಾರಿ ಇದೆಯಾ ನೀನು, 6 ತಿಂಗಳು ಒಟ್ಟಿಗೆ ಬಾಳೆ ಮಾಡಬೇಕಂತ ಮನೇಲಿ ಬಂದು ಜೀವನ ಮಾಡ. ಅವರ ಅತ್ತೆ ಸಾವಿತ್ರಿ ಬೈತಿರ್ಬೇಕಾದ್ರೆ ಅವ್ರ ಅಣ್ಣ ಇದು ನೀನೇನು ಮಾತಾಡಬೇಡಮ್ಮ ಸುಮ್ಮನೆ ಇರಂತ ಅವ್ರ ಅಣ್ಣ ಶಿವರಾಮೇಗೌಡ ಬೈತಾನೆ. ನೀನೇನು ಮಾತಾಡಬೇಡ ಅಂತ ಅಜ್ಜಿ ಎಲ್ಲರಿಗೂ ಬೈತಾಳೆ. ಎಲ್ಲರಿಗೂ ಬೈದರೆ ಯಾರೇ ಸರಿ ನಡಿ ಹೋಗೋಣ ಅಂತಂದೆಲ್ಲ. ಇವಾಗ ಸಾವಿತ್ರಿನೂ ಮತ್ತು ಸಾವಿತ್ರಿ ಮಗಳು ಹೋಗ್ಬಿಡ್ತಾರೆ. ಈ ಕಡೆ ಅಜ್ಜಿ ಎಷ್ಟೇ ಬುದ್ಧಿ ಮಾತು ಹೇಳಿದ್ರು, ಅಜ್ಜಿ ನಮ್ಮಮ್ಮ ನಿಮ್ಮ ಮಾತು ಯಾವ ವಿಷಯದಲ್ಲಿ ಕೇಳಿದ್ರು ಕೇಳ್ತೀನಮ್ಮ, ಈ ವಿಚಾರ ನನ್ನ ಸ್ವಾಭಿಮಾನದ ಪ್ರಶ್ನೆ, ನಂದು ಇದರ ಪ್ರಶ್ನೆ, ಹಂಗಾಗಿ ನಾನು ಈ ವಿಚಾರದಲ್ಲಿ ನಿಮ್ಮ ಮಾತೆಲ್ಲ ಕೇಳಲ್ಲ ಅಂತ ಇಲ್ಲಿ ಒಬ್ಬೊಬ್ಬರೇ ಹೋಗ್ತಾರೆ. ಭದ್ರೇಗೌಡ ಹೋಗ್ಬಿಡ್ತಾನೆ. ಭದ್ರೇಗೌಡ ಹೋದ್ಮೇಲೆ ಸಾವಿತ್ರಿ ಮಗಳು ಹೋಗ್ಬಿಡ್ತಾನೆ. ಆಮೇಲೆ ಚಿತ್ರಾನು ಅವರಮ್ಮ ಈಶ್ವರಿನೂ ಅವರು ಎಲ್ಲ ಅವರಿಬ್ರು ಎಲ್ಲರೂ ಹೋಗ್ಬಿಡ್ತಾರೆ. ಎಲ್ಲರೂ ಹೋಗ್ಬಿಟ್ರು ಈ ಕಡೆ ಇನ್ನು ಚಂಪಾ, ಮೂನ, ಅಮ್ಮಮ್ಮ ಮತ್ತು ಕಣ್ಮಣಿ, ಭದ್ರೇಗೌಡ ಅವರೆಲ್ಲ ಇರ್ತಾರೆ. ಆವಾಗ ಗೋವಿಂದ ಎದ್ದು ಏನು ಹೇಳ್ತಾನೆ, ನೋಡೋಣ ಕೋರ್ಟ್ ನೋಡಿದರೆ 6 ತಿಂಗಳು ಒಟ್ಟಿಗೆ ಜೀವನ ಮಾಡಬೇಕು ಅಂತೆಲ್ಲ, ಆದರೆ ಇವ್ನು ನೋಡಿದರೆ ಭದ್ರ ಆಗೋದೇ ಇಲ್ಲ ಅಂತೆಲ್ಲ ಹೋಗ್ಬಿಟ್ಟ. ಹೆಂಗೆ ಹಣ ಮಾಡೋದು, ಏನು ವ್ಯವಸ್ಥೆ ಮಾಡಬೇಕು, ಸರಿ ನೋಡೋಣ ಕಣ್ಲ ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ಆಯಿತು, ಇನ್ನೂ ಟೈಮ್ ಇದೆ ಅಲ್ಲ ನಡಿ ಹೋಗೋಣ ಅಂತೆಲ್ಲ ಶಿವರಾಮೇಗೌಡನು ಮತ್ತು ಶಿವರಾಮೇಗೌಡ ತಮ್ಮ ಅವರಿಬ್ಬರೂ ಹೋಗ್ಬಿಡ್ತಾರೆ. ಅವರಿಬ್ಬರೂ ಹೋದಾಗ ಇಲ್ಲಿ ಅಜ್ಜಿನೂ ಮತ್ತು ಚಂಪಾ, ಮೂನ, ಅಮ್ಮಮ್ಮ ಮತ್ತು ಅವರು ಎಷ್ಟೇ ಜನ ಇರ್ತಾರೆ ಚಾಲೆಂಜ್ ಮಾಡ್ತಾರೆ. ನಮ್ಮಣ್ಣ ಅಲ್ಲಿಗೆ ಬರಲ್ಲ, ನಾನು ಚಾಲೆಂಜ್ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಈ ಕಡೆ ಇದ್ದು ನಾನು ಔಟ್ ಹೌಸಲ್ಲೇ ಇರ್ತೀನಿ, ನೀವು ಯಾರು ನಂದು ಇದೆಲ್ಲ ತೊಗೋಬೇಡ್ರಿ, ಔಟ್ ಹೌಸ್ಗೆ ಬಾಡಿಗೆನೂ ನಾನೇ ಕಟ್ತೀನಿ, ಕರೆಂಟ್ ಬಿಲ್ಲು ನಾನೇ ತುಂಬ್ತೀನಿ, ನನ್ನ ಊಟದ ರೇಷನ್ದು ಎಲ್ಲ ನಾನೇ ಕೊಡ್ತೀನಿ ಅಂತ ಅಲ್ಲಿಗೂ ಚಾಲೆಂಜ್ ಹಾಕ್ತಾಳೆ. ಅಲ್ಲಿಗೂ ಚಾಲೆಂಜ್ ಹಾಕಿದರೆ ಅವರು ಏನೂ ಮಾತಾಡಲ್ಲ. ಗೋವಿಂದ ಆಗಲಿ ಶಿವರಾಮೇಗೌಡ ಆಗಲಿ ಏನೂ ಮಾತಾಡಲ್ಲ, ಪಾಪ ಸುಮ್ಮನೆ ಇರ್ತಾರೆ. ಅವರು ಈ ಕಡೆ ಹೇಳ್ಬೇಕಾ ಅನ್ನೋ ಗೊಂದಲದಲ್ಲಿ. ಆವಾಗ ಅಮ್ಮಮ್ಮ ಇದು ನೀನು ಎಷ್ಟು ಹಠಮಾರಿ ಕಣೆ, ನೀನು ಎಷ್ಟು ಹಠಮಾರಿ ಇದ್ದು, ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು, ನೀನು ಒಳಗಡೆ ಹೋಗು, ಮನೆಯೊಳಗೆ ಹೋಗು ಅಂತ ಹೇಳಿದ್ರು ನೀನು ಹೋಗೋಕ್ಕೆ ರೆಡಿ ಇಲ್ಲಲ್ಲ ಅಂತೆಲ್ಲ ಅಮ್ಮಮ್ಮ ತುಂಬ ಎಲ್ಲ ನಮ್ಮಮ್ಮ ಅಂತೆಲ್ಲ. ಹೋಗ್ಲಿ ಬಿಡತ್ತೆ, ಅವಳು ಒಂದು ಸಲ ಡಿಸೈಡ್ ಮಾಡಿದರೆ ಯಾರ ಮಾತು ಕೇಳಲ್ಲ ಅಂತೆಲ್ಲ ಅವ್ರು ಹೇಳ್ತಾರೆ. ಆಮೇಲೆ ನನಗೆ ಬೀಗ ಕೊಟ್ಟಿದ್ರೆ ಚೆನ್ನಾಗಿತ್ತು, ಔಟ್ ಹೌಸ್ ಬೀಗ ಅಂತ. ಸರಿ ಚಂಪಾ ಹೋಗಮ್ಮ ಬೀಗ ತೊಗೊಂಬ ಅಂತೆಲ್ಲ ಅವ್ರ ಅತ್ತೆ ಹೇಳ್ತಾನೆ. ಚಂಪಾ ಹೋಗಮ್ಮ ಬೀಗ ತೊಗೊಂಬ ಅಂದರೆ ಚಂಪಾ ಸರಿ ಅತ್ತೆ ಅಂತೆಲ್ಲ ಹೋಗಿ ಬೀಗ ತೊಗೊಂಬರ್ತಾರೆ. ಹೋಗಿ ಬೀಗ ತೊಗೊಂಬಂದ್ಬಿಟ್ರೆ ಅಮ್ಮಮ್ಮ ಇದು ಬೈತಾರೆ, ಇವಳೊಂದು ಬೀಗ ತೊಗೊಂಬರೋದು ಅಷ್ಟು ಅವಸರ ಐತೇನು ಅಂತೆಲ್ಲ ಅಮ್ಮಮ್ಮ ಬೈತಾರೆ. ಅಮ್ಮಮ್ಮ ಬೈದಾಗ ಇಲ್ಲಿ ಬಿಡತ್ತೆ, ಅವಳು ಯಾರು ಮಾತು ಕೇಳಲ್ಲ ಅಂತೆಲ್ಲ ಚಂಪಾ. ಆವಾಗ ಅಜ್ಜಿ ಅತ್ತೆ ಒಂದು ನಿಮಿಷ ಅಂತೆಲ್ಲ ವಿದ್ಯಾ ಹೇಳ್ತಾಳೆ. ಏನೋ ಹೇಳ್ತಾಳಲ್ಲ. ಆವಾಗ ವಿದ್ಯಾ ತನ್ನ ಬ್ಯಾಗ್ ತೊಗೊಂಡು ದುಡ್ಡು ಕೊಡ್ತಾನ, 5,000 ರೂಪಾಯಿ ತಗೋ ಅತ್ತೆ, ಇದ್ರದ್ದು ಅಡ್ವಾನ್ಸ್ ಅಂತೆಲ್ಲ. ಅಡ್ವಾನ್ಸು ಅಂದರೆ ಔಟ್ ಹೌಸ್ದು ಅಂತೆಲ್ಲ. ಏನೇ ನನ್ನ ಸೊಸೆಗೆ ಅಡ್ವಾನ್ಸ್ ಕೊಡುವಷ್ಟು ದೊಡ್ಡೋಳು ಆಗ್ಬಿಟ್ಟಿಯಾ ನೀನು ಅಂತ ಅಮ್ಮಮ್ಮ ಬೈತಲ್ಲ. ಇಲ್ಲ ಅಮ್ಮಮ್ಮ, ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಅಂತೇಳಿ, ಆಯಿತು ಬಿಡವ್ವ ನೀನು ಯಾರು ಮಾತು ಕೇಳಲ್ಲ ಅಂತೆಲ್ಲ ಅವರನ್ನು ಇಸ್ಕೊತಾರೆ. ಬೀಗ ಕೊಟ್ಟು ಒಂದು ಕೈಲಿ ಬೀಗ ಕೊಟ್ಟು ಒಂದು ಕೈಲಿ ಅದು ಇಸ್ಕೊಂಡು ಬೀಗ ಕೊಟ್ಟು ಇಸ್ಕೊಂಡ್ಮೇಲೆ ಆಮೇಲೆ ತೊಟ್ಲು ತೊಗೊಂಡು ಹೋಗಂತ ಹೋಗ್ತಿರ್ತಾರೆ. ಅಜ್ಜಿ ಬೈತಲ್ಲ, ಮಗು ಹುಟ್ಟೋಕ್ಕೂ ಮುಂಚೆ ಮಗುವಿಗೆ ಸಂಬಂಧಪಟ್ಟಿದ್ದು ಯಾವ ವಸ್ತುನೂ ಮನೆಗೆ ತರಬಾರ್ದು ಅಂತ ಗೊತ್ತಿಲ್ವೇನೆ, ಆವಾಗೇ ನಾಮಕರಣಕ್ಕೆ ಇದು ತೊಟ್ಲೆಲ್ಲ ತೊಗೊಂಬಂದು ಇಷ್ಟೆಲ್ಲ ಅನಾಹುತ ಆಗಿದ್ದು ಸಾಕಾಗಿಲ್ವೇ, ಮತ್ತು ಇದು ಬೇಕಾಗಿಲ್ಲ, ಇದು ಅಟ್ಟದ ಮೇಲೆ ಇಡಿಸ್ಬಿಡ್ರಿ, ಕೆಳಗೆ ಇಡೋದೇ ಬೇಡ ಇದು ಅಂತೆಲ್ಲ ಹೇಳ್ತಿರ್ತಾಳೆ.
ಸರಿ ಅಂತೆಲ್ಲ ಹೇಳಿ ಆವಾಗ ಕಣ್ಮಣಿದು ಯಾವುದೇ ಕಾರಣಕ್ಕೂ ನಮ್ಮಣ್ಣ ಹಟ್ಟಿ ಒಳಗೆ ಬರೋಂಗಿಲ್ಲ, ಔಟ್ ಹೌಸ್ಗೆ ಬರಲಾರ್ದಂಗೆ ನಾನು ನೋಡ್ಕೊತೀನಿ ಅಂತೆಲ್ಲ ಚಾಲೆಂಜ್ ಮಾಡ್ತಿದ್ದ. ಚಾಲೆಂಜ್ ಮಾಡಿದ್ದು ಕೂಡ ಸರಿ ಇರಲಿ ಬಿಡು ಅಂತಂದೇಳಿ ಕಣ್ಮಣಿ ಏನು ಜಾಸ್ತಿ ಮಾತಾಡಬೇಡ ಅಂತ ಅವ್ರ ಅಜ್ಜಿ ಅವರಮ್ಮ ಎಲ್ಲರೂ ಬೈತಾರೆ. ಅವರಮ್ಮ ಅವ್ರ ಅಜ್ಜಿ ಎಲ್ಲ ಯಾರು ಏನು ಹೇಳಿದ್ರು ಕೇಳಲ್ಲ ಕಣ್ಮಣಿ. ಅದೇ ಟೈಮಿಗೆ ಆ ವಿದ್ಯಾಗೆ ಔಟ್ ಹೌಸಿಗೆ ಹೋಗ್ಬಿಡ್ತೀನಿ ಅಂತೆಲ್ಲ ಹೋಗ್ತಾಳೆ. ಔಟ್ ಹೌಸಿಗೆ ಹೋಗ್ತೀನಿ ಅಂತ ಹೋದಾಗ ಔಟ್ ಹೌಸಲ್ಲಿ ಅಕ್ಕಿ ಹಸು ಮಾಡ್ಕೊತ ಕುಂತಿರ್ತಾಳೆ ಅಮ್ಮನ ಮುಂದೆ. ಇದೇ ಟೈಮಿಗೆ ಚಂಪಾ ಬರ್ತಾ, ಅಕ್ಕ ಅಂತಾಳೆ, ನೀನು ಮಾಡಿದ್ದು ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ, ನಿನ್ನಿಂದ ನನಗೆ ಕೋಪ, ನಿನ್ನಲ್ಲಿ ಎದಕ್ಕೆ ಕೋಪ ನಿನಗೆ ಅಂತಂದರೆ, ನೋಡು ಮನೆಯೊಳಗೆ ಬರೋ ಅವಕಾಶ ಇದ್ದು ಬಂದಿಲ್ಲ ಅಂದರೆ, ಇಲ್ಲ ಕಣೆ ನಾನೇ ಮನೆಯಿಂದ ಹೊರಗೆ ಹೋಗಿ ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡಿದ್ದೀನಿ, ಈಗ ನನ್ನ ಮನೆಯೊಳಗೆ ಬಂದುಬಿಟ್ರೆ ಅದು ನನಗೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರಲ್ಲ ಅಂತೆಲ್ಲ ಹೇಳಿರ್ತಾ. ಇದೇ ಟೈಮಿಗೆ ಅವರು ಫೋನ್ ಮಾಡಿರ್ತಾರೆ. ಯಾರು ಅವರು ಮೇಡಮ್ ಲಾಯರ್ ವಿದ್ಯಾ, ಅವ್ರ ಲಾಯರ್ ಫೋನ್ ಮಾಡಿ ವಿದ್ಯಾ ನೀನು ಹೋಗಿದ್ದೀನಮ್ಮ ಗಂಡನ ಮನೆಗೆ ಅಂದರೆ, ಹ್ಞೂ ಮೇಡಮ್ ಬಂದಿದ್ದೀನಿ ನಾನು, ಅಂದರೆ ಮನೆಯೊಳಗಿಲ್ಲ ಔಟ್ ಹೌಸಲ್ಲಿದ್ದೀನಿ. ಯಾಕಮ್ಮ ಮನೇಲಿ ಯಾರು ಬರಬೇಡ ಅಂದ್ರೆ, ಇಲ್ಲ ಮೇಡಮ್ ಹಂಗೆಲ್ಲ ಏನು ಹೇಳಿಲ್ಲ, ಇದು ನನ್ನ ಡಿಸಿಷನು ಅಂತೆಲ್ಲ ಹೇಳ್ತಾರೆ. ಅಂದರೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸಿ ನಾನು ಈ ಥರ ಚಾಲೆಂಜ್ ಮಾಡಿದ್ವಿ. ಸರಿ ಕಣಮ್ಮ ಅವ್ರು ಬರೋಂಗಿಲ್ಲ ಅಂತ ಹೇಳಿದಾರಾ ಅಂತೆಲ್ಲ ಬರೋಂಗಿಲ್ಲ ಅಂತ ಹೇಳಿದಾರಾ, ಏನು ಮಾಡಿ ಬರಂಗೆ ಮಾಡ್ತೀನಿ ತಡಿ, ಎಲ್ಲಿ ಮಾತಾಡಿದರೆ ಎಲ್ಲಿ ಕೆಲಸ ಆಗುತ್ತೆ ಅಂತ ನಾನು ಮಾತಾಡ್ತೀನಿ. ಈ ಕಡೆ ಕಣ್ಮಣಿ ಕುಂತಿರ್ತಾಳ, ಅವರಮ್ಮ ನನಗೊಂದು ಮಾತು ಹೇಳಿಲ್ಲಲ್ಲ ಅಂತ ಅವರಮ್ಮನ ಹತ್ರ ಜಗಳ. ನೋಡು ಮಗಳೇ, ಖುಷಿ ವಿಚಾರ ಆದರೆ ಹೇಳ್ತೀನಿ, ಕಷ್ಟದಂದರೆ ನಾವು ಕಷ್ಟದ ಮತ್ತು ನಿನ್ನನ್ನು ಯಾಕೆ ಸೇರಿಸ್ಬೇಕು ಅಂತೆಲ್ಲ ಅವರಮ್ಮನೂ ಅವರಪ್ಪ ಸಮಾಧಾನ ಮಾಡಿದ್ರೆ ಕಣ್ಮಣಿ ಅಲ್ಲಿಂದ ಹೋಗ್ಬಿಡ್ತಾ. ಕಣ್ಮಣಿಯಲ್ಲಿ ನಿಂದ್ರಲ್ಲ. ಈ ಕಡೆ ಇನ್ನೊಂದು ಕಡೆ ಇಲ್ಲಿ ಸಾವಿತ್ರಿ ಮಗಳು ಈ ಒಟ್ಟು ಈ ವಿದ್ಯಾಗೆ ಹೆಂಗನ ಮಾಡಿ ತೊಂದರೆ ಕೊಟ್ಟು ಇಲ್ಲಿಂದನೂ ಓಡಿಸ್ಬಿಡ್ಬೇಕಂತೇಳಿ ಬಂದ್ರ. ಒಬ್ಬ ಮನುಷ್ಯ ಗಾಳಿ ಬೆಳಕು ನೀರಿಲ್ಲ ಅಂದರೆ ಜೀವಿಸೋಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ನೀರು ಬಂದ್ ಮಾಡೋಣ, ಹಿಂದೆ ಗೆಸ್ಟ್ ಹೌಸಿಂದು ವಾಲ್ ಬಂದ್ ಮಾಡೋಣ ಅಂತ ಬರ್ತಾರೆ. ನೋಡಮ್ಮ ಇದೇ ಏನು ವಾಲ್ ಅಂದರೆ, ಇದೇ ವಾಲ್ ಕಣೆ ಅಂತೆಲ್ಲ ವಾಲ್ ಬಂದ್ ಮಾಡಿಸ್ತಾರೆ, ನೀರು ಬರಬಾರ್ದಂತ. ಇದೆಲ್ಲ ನೋಡಿರ್ತಾಳಲ್ಲ, ವಾಲ್ ನೀವೇ ಬಂದ್ ಮಾಡಿರಲಿಲ್ಲ, ನೀವೇ ನೀರು ಬರಂಗೆ ಮಾಡ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಲಾಯರ್ ಬಂದು ಮನೆಯಲ್ಲಿ ಕುಂತಿರ್ತಾನೆ. ಅಂದರೆ ವಿದ್ಯಾ ಕಡೆ ಲಾಯರ್ ಬಂದು ಮನೆಯೊಳಗೆ ಕುಂತು, ನೋಡಿ ಆ ಕೋರ್ಟ್ ಆದೇಶ ನಿಮ್ಮ ಮಗ ಪಾಲಿಸ್ತಾ ಇಲ್ಲ ಅಂತ ನಮಗೆ ನಾವು ಮಂತ್ರಿ ಮನೆಯವರು ಅಂತೆಲ್ಲ ಸಾವಿತ್ರಿ ಆವಾಜ್ ಆಗ್ತಾ ಇರ್ತಾರೆ. ನೋಡಮ್ಮ ಕೋರ್ಟ್ ಅಂದಮೇಲೆ ಎಲ್ಲರಿಗೂ ಒಂದೇ, ನಾವು ಮಂತ್ರಿ ಮನೆಯವರು, ನಾವು ಅದು ಮಾಡಲ್ಲ ಇದು ಮಾಡಲ್ಲ, ಕೋರ್ಟ್ ಆದೇಶ ನಡೆಸಲ್ಲ ಅಂದರೆ ನಡೆಯೋಂಗಿಲ್ಲ ಅಂತೆಲ್ಲ ಶಿವರಾಮೇಗೌಡಗ ಹೇಳ್ತಿರ್ತಾರೆ. ನೆಕ್ಸ್ಟ್ ಎಪಿಸೋಡು ಏನಾಗುತ್ತೆ ಏನಿಲ್ಲ ಅಂತಂದು ಕಾದು ನೋಡಬೇಕು. ಇನ್ನು ಇಲ್ಲಿನೂ ಟ್ವಿಸ್ಟ್ ಇಟ್ಟಿದ್ದಾರೆ, ಭದ್ರೇಗೌಡ ಏನು ಡಿಸಿಷನ್ ತೊಗೊತಾನ ಅನ್ನೋದು ಪೆಂಡಿಂಗ್ ಇದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ.